ನೋಡಿ, ಇದು ಹುಣಸೂರಲ್ಲಿ ಆಗಿರೋ ಒಂದು ಘಟನೆ ಏನಂದರೆ, ಇಷ್ಟು ಮುದ್ದಾದ ಫ್ಯಾಮ್ಲಿ, ಅಪ್ಪ ಅಮ್ಮ ಮಕ್ಕಳು. ನಿಜ ಅಲ್ಲಿ ಏನಾಗಿದೆ ಏನೋ ಅಂತ ಗೊತ್ತಿಲ್ಲ. ಆದರೆ ಆ ಮಕ್ಕಳು ಏನು ಮಾಡಿದರು, ನಿಜ ಎಷ್ಟು ಬೇಜಾರಾಗುತ್ತೆ. ಎಷ್ಟು ಮುದ್ದಾಗಿದ್ದಾರೆ ಆ ಮಕ್ಕಳು. ಪೇರೆಂಟ್ಸ್ ಗೆಲ್ಲೋದು ಇಷ್ಟೇ. ಪೇರೆಂಟ್ಸ್ ಮತ್ತು ಎಲ್ಲರಿಗೂ ಇದಾಗುತ್ತೆ. ಏನಂದರೆ, ಏನಾದರೂ ಒಂದು ಡಿಸಿಷನ್ ತಗೋಬೇಕು, ಇಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಮನೆಯಲ್ಲಿ, ಈ ಥರ ಸಿಚುವೇಶನ್ ಆಗ್ತಾಯಿದೆ ಅಂದರೆ ದಯವಿಟ್ಟು ದೊಡ್ಡವ್ರಿಗೆ ಕುತ್ಕೊಂಡು ಮಾತಾಡಿ, ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ತಿಳಿಸಿ, ಈ ಥರ ಇದೆ ಸಿಚುವೇಶನ್ನು ಅಂತ. ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಏನಂದರೆ ತುಂಬ ಬೇಜಾರಾಗುತ್ತೆ ಈ ಥರ ಸಿಚುವೇಶನ್ನು. ಈಗಿನ ಜನ್ರೇಷನ್ಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಆವಾಗೆಲ್ಲ ಹೆಂಗಿದ್ರು ಅಂದರೆ, ಏನಾದರೂ ಒಂದು ಸಿಚುವೇಶನ್ ಅಂದರೆ ಎಲ್ಲರೂ ಕುತ್ಕೊಂಡು ಅಣ್ಣ ತಮ್ಮ ಮಕ್ಕಳು ಪ್ರತಿಯೊಬ್ಬರು ತಂದೆ ತಾಯಿ ಎಲ್ಲ ಕುತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ಇವಾಗ ಏನಾಗಿದ್ರಿಂದ ಅವರವರೇ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅದು ಒಳ್ಳೆಯದಾಗುತ್ತಾ ಇಲ್ಲ ಕೆಟ್ಟದಾಗುತ್ತಾ ಅಂತಲೇ ಅವ್ರಿಗೆ ಅರ್ಥ ಆಗದೆ ಇರೋ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗಿನ ಜನ್ರೇಷನ್ಗೆ. ನಿಜ ಮಕ್ಕಳು ನೋಡಿದ್ರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಿಜ ಅವ್ರ ಮನೆಯಲ್ಲಿ ಎಲ್ಲರಿಗೂ ಈ ನೋವನ್ನ ತಡ್ಕೊಳ್ಳೋ ಶಕ್ತಿ